ಏನಾಗಿತ್ತು ಇದ್ರದ್ದು ಘಟನೆ ಏನಾಯ್ತು? ನಿಮ್ಮ ಮೇಲೆ ಆರೋಪ ಮಾಡಿದಾರಲ್ಲ ಬೆಡ್ರೂಮ್ ಅಲ್ಲಿ ಇದ್ದದನ್ನ ತಗೊಂಡೋಗಿದ್ರು, ದುಡ್ಡು ತಗೊಂಡೋಗಿದ್ದಾರೆ ಅಂತ ಹೇಳಿ. ಇಲ್ಲ ಸರ್, ನಾವು ನೋಡಿ ಯಾವಾಗಲಿಂದನೂ ನನಗೆ ಬಾ ಬಾಳಿ ಕರಿತಾ ಉಳಿತಿದ್ದ ಮನಗೋಗ್ ಬಾ ಅಲ್ಲಿ ಬಾ ಇಲ್ಲಿ ಬಾ ಹೇಳ್ಕಂಡೆ. ಹಾ ನಾನು ಹೋಗ್ಲಿಲ್ಲ ಕಾರಣಕ್ಕಾಗಿ ಸುಳ್ಳು ಸುಳ್ಳು ನನ್ನ ಮೇಲೆ ಆರೋಪ ಮಾಡಿಸ್ತಾ ಇದ್ದಾನೆ ದಿನಕರ್ ಶೆಟ್ಟಿ. ಹಾ ದಿನಕರ್ ಶೆಟ್ಟಿ ಎಮ್ಮೆಲ್ಯೆ. ಹಾ ಓಕೆ. ಬಟ್ ಯಾಕೆ ಅದು ನೀವು ಇದರಲ್ಲಿ ಸ್ಟೇಷನಿಗೆ ಕರ್ಸಿದ್ರ ನಿಮ್ಮನ್ನ? ಏನಾಯ್ತು ಮೇಡಮ್ ಅದು? ಅದು ಏನಂದ್ರೆ ಅವ ನನಗೆ ಮನೆ ಖರ್ಚಿದೆ ಸಹಾಯ ಮಾಡು ಮಾಡು ಅಂತ ಕೇಳಿದವಾಗ ಹೇಳಿದ್ರು ಬಾ ನಿಂಗೆ ಸಹಾಯ ಮಾಡ್ತೇನೆ 8,000 ರೂಪಾಯಿ ಕೊಡ್ತಾನೆ. ಕಡೆ ದುಡ್ಡು ಕಟ್ಕೊಂಡು ಹೋಗೋದೇ ಕಂಡು ಪೊಲೀಸ್ ಸ್ಟೇಷನ್ ಹೋಗಿ ಕಂಪ್ಲೇಂಟ್ ಮಾಡ್ಯಾನ. ಅಲ್ಲ, ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಆಗಿಲ್ಲ ಮೇಡಮ್, FIR ಆಗಿಲ್ಲ, ಮೌಖಿಕವಾಗಿ ಇದು ಮಾಡಿದ್ದಾರೆ ಅಷ್ಟೇ. ಕಂಪ್ಲೇಂಟ್ ಆಗಿಲ್ಲ. ಕಂಪ್ಲೇಂಟ್ ಆಗಿದೆಯಾ? ಹಲೋ ಹಲೋ, ಕಂಪ್ಲೇಂಟ್ ಆಗದೆ ಅಂತ ಗೊತ್ತಿಲ್ಲ. PSI ಕರೆಸಿತ್ತು ನನ್ನ, ಹೋಗಿದ್ದೆ. ಯಾವಾಗ ಕರ್ಸಿದ್ರು? ಅದು ಯಾವ ಘಟನೆ ಆಗಿತ್ತು? ಯಾವಾಗ ಆಗಿದ್ದು? ಮೊನ್ನೆ ಮಂಗಳವಾರ ದಿನ. ಹಾ ಹಾ ಅಲ್ಲ, ನೀವು ಅಲ್ಲ ನಿಮ್ಗೆ ನೀವು ಏನಕ್ಕೆ ಹೆಲ್ಪ್ ಕೇಳಿದ್ರಿ ಅವರಿಗೆ? ಶೆಟ್ಟರಿಗೆ? ಯಾರಿಗೆ? ದಿನಕರ್ ಶೆಟ್ಟರ್ ಅವರಿಗೆ. ದಿನಕರ್ ಶೆಟ್ಟಿ ಮನೆಗೆ ನಾನು ಏನು ತಪ್ಪು ಮಾಡಲಿಲ್ಲ. ಅನಾವಾರ್ಯ ನಾನು ಕಳ್ಳೆ ಅಂತೇಳಿ ಆರೋಪ ಹೊರಿಸನ್ನೆ. ಆದ್ರೆ ನಾನು ಅವನಿಗೆ ಇಷ್ಟಿಗೆ ನಾನು ಬಿಡುವುದಿಲ್ಲ. ಏನ್ ಮಾಡ್ಬೇಕು ಮಾಡ್ತೇನೆ ಸರ್ ಇದಕ್ಕೆ. ಅಲ್ಲಲ್ಲ, ಅದಾಯ್ತಲ್ಲ ಮೇಡಮ್, ನೀವು ಯಾಕೆ ದಿನಕರ್ ಶೆಟ್ಟರ್ ಮನೆಗೆ ಯಾಕೆ ಹೋಗಿದ್ರಿ? ಏನ್ ಕರೆದಿದ್ರ ಅಥವಾ ಏನಾಯ್ತು? ಆ ದಿನಕರ್ ಶೆಟ್ಟಿ ಬಡ್ಡಿ ಮಗ ಬಾ ಅಂತ ಕರ್ದಿದ್ದ. ಮನೆ ಕಡೆ ಸಹಾಯ ಮಾಡೋದು ಬಾ ಮಾಡ್ತೇವೆ ಬಾ ಅಂತ ಕರ್ದ. ನಾನು ಹೋಗಿದ್ದೆ, 8,000 ರೂಪಾಯಿ ಕೊಟ್ಟೇನೆ. ಕಡೆ 80,000 ರೂಪಾಯಿ ನಮ್ಮನೆ ಕಳತನ ಮಾಡ್ಕೊಂಡು ಹೋಗ್ಕೊಂಡು ನನ್ನ ಮೇಲೆ ಆರೋಪ ಮಾಡಿದ್ದಾನೆ ಅವನಿಗೆ. ಎಲ್ಲಿ ಕಳ್ತನ ಮಾಡಿದ್ರು ಅಂತ ಆರೋಪ ಮಾಡಿದ್ರು? ನಾನು ದುಡ್ಡು ಎಲ್ಲ ಅವ್ರ ಮನೆ ಅವ ಎಲ್ಲ ಇಟ್ಟು ನೋಡಿದ್ನಂತೆ, ಕದಿಗೆ ಹೋಗಿದ್ನಂತೆ. ಇಲ್ಲಿ ಬೆಡ್ರೂಮ್ ಅಲ್ಲಿ ಇದ್ರಲ್ಲಿ ಅಂತ ಹೌದಾ? ಇಲ್ಲಪ್ಪ, ಅವನೇ ಕೈಯಾರೆ ಕೊಟ್ಟನೆ ಬಡ್ಡಿ ನನ್ನ ಮಗ. ಮೆಟ್ಟ ತಕ ಹೊಡಿತವನಿಗೆ ಬೋಳಿ ಮಗನಿಗೆ ಸುಳ್ಳೆಲ್ಲ ಬಗಳಿದ್ರೆ. ಹಾ, ಸುಳ್ಳಂತ ಬಗಳ್ತಾ ಇದ್ದಾರಮ್ಮ. ಅವನೇ ತಂದು ಕೊಟ್ಟವ ದುಡ್ಡು ಹಿಡಿಯ ಕಂಡೆ. ನಾನು ಅವನಿಗೆ ಪ್ರಸಾದ ಕೊಟ್ಟು ಒಂದು ಪ್ರಸಾದ ಕೊಟ್ಟು ಕೈ ಮುಕ್ಕೊಂಡೆಲ್ಲ ಬಂದಿದ್ದೆ. ಅಲ್ಲ, ಸಡನ್ಲಿ ಆಗಿ ನಿಮ್ ಮೇಲೆ ಯಾಕೆ ಆತರ ಇದು ಮಾಡಿದ್ರು? ಅಲ್ಲ, ಸಡನ್ಲಿ ಯಾಕೆ ನಿಮ್ ಮೇಲೆ ಯಾಕೆ ಆತರ ಆರೋಪ ಮಾಡಿದ್ರು? ಸರಿ, ಯಾಕವ ಆ ಥರ ಮಾಡೋಣ ಗೊತ್ತಿಲ್ಲ. ಅದು ಅವನಿಂದ ಯಾವಾಗ ಮನೆಗೋಗ್ಬಾ ಅಲ್ಲಿ ಬಾ ಇಲ್ಲಿ ಮೇಲೆ ಕರೀತಿರ್ತಿದೆ. ನಾನು ಹೋಗ್ಲಿಲ್ಲ ಅಲ್ವಾ, ಆ ಊಟ ಕಾರಣ ಇರ್ಬೋದಲ್ಲ ಹಿಂದಿಂದು. ಎಲ್ಲಿ ಕರೀತಿದ್ದ ಅವನು? ಅವ ಬೆಂಗಳೂರಿಗೆ ಹೋದಾಗ ಎಲ್ಲ ಕಡೆಗೆ ಹೋದಾಗ ಬಾಬಾ ಅಂತ ಕರೀತಾ ಉಳಿತಿದ್ದ. ನೀನು ಹಂಗಿದ್ದೆ ಹಿಂಗಿದ್ದೆ, ನೀನು ಅದೇ ಅಷ್ಟೊಡ್ಡದೆ ಇಷ್ಟೊಡ್ಡದೆ ಅಂತ ಹಲಪ್ತ ಸಾಯ್ತಿದೆ ಯಾವಾಗ್ಲೂ. ನಾನು ಅವಾಗ ಬೆದರಿಕೆ ಹಾಕಿದ್ದ, ನೀನು ಕೊಲೆ ಮಾಡ್ತಾ ನೀನು ಕೋರ್ಟೇಜ್ ಕಂಪ್ಲೇಂಟ್ ಕೊಟ್ಟರೆ ನೀನು ಜೀವಂತ ಬಿಡುದಿಲ್ಲ ಅಂತ ಹೇಳಿದ್ದ ಅವ ನನಗೆ. ಈಗ ನಾನು ಕೋರ್ಟೇಜ್ ಕಂಪ್ಲೇಂಟ್ ಕೊಡಕ್ಕೆ ಹೋಗ್ಬೇಕು ಅಂತ ಈಗ ನಂಗೆ ಬೆದರಿಕೆ ಆಗ್ತಾ ಇದ್ದೇನೆ. ಬೇರೆ ಬೇರೆ ಮೊಬೈಲ್ ತಕೊಂಡೆ. ಯಾರು ದಿನಗಾಡ್ಸಿದೆ ನೀ ಜೀವಂತ ಆಗಿ ಬಿಡುದಿಲ್ಲ. ಅದಕ್ಕೆ ನಾನು ಹೆದರ್ಕೊಂಡು ಒಂದ್ ಕಡೆ ಬೇರೆ ಕಡೆ ಬಂದು ಕೂತಿದ್ದೆ ಇವಾಗ. ಹೌದಾ? ಅಲ್ಲ, ಈಗ ಅಲ್ಲ, ಆಕ್ಚುಲಿ ಈಗ ಮಾತಾಡಿದಿರೋ ರೆಕಾರ್ಡ್ ಕಾರ್ಡ್ ಮಾಡ್ಕೊಂಡ್ರ ನಿಮ್ಮ ಹತ್ರ ಏನ್ ದಾಖಲೆ ಇದೆ? ಸುಮ್ಮನೆ ಆರೋಪ ಮಾಡೋದು ಅಲ್ಲ. ಈಗ ಕರೆದಿದ್ದಾರೆ ಅಥವಾ ಏನ್ ಮಾಡಿದ್ದಾರೆ ಅನ್ನೋದಕ್ಕೆ ಏನಾದ್ರು ದಾಖಲೆ ಬೇಕಲ್ವಾ? ಈಗ ನೋಡಿ ಸರ್, ನನಗೆ ಫಸ್ಟ್ ಏನಾಗ್ತಾ ಇರೋದು ನೋಡಿ, ಅವನ ಕದ್ಕೊಂಡು ಕಳು ಮಾಡೋದಂತೇಳಿ ಆರೋಪ ಹೊರತೇನಲ್ವ, ಅವನ ಕ್ಯಾಮರಾ ಸೆಟ್ ಮಾಡ್ಲಿಕ್ಕಾಗತ್ತೆ. ಕ್ಯಾಮರಿಂದ ತಗೊಂಡು ನೋಡ್ತೆ ಮೊದ್ಲೆ ಏನೇನು ಆಗದೆ ಎಲ್ಲ ವಿಚಾರ ಮಾಡಿ ಮುಂದೋಗ್ತೆ ಇವಾಗ ಲಾಯರ್ ಇಟ್ಕೊಂಡೆ. ಅಲ್ಲ, ನೀವೀಗ ಆರೋಪ ಮಾಡಿದ್ರಲ್ಲ ಅವ್ನು ಕರೆಸಿದ್ದ ಹಿಂಗೆ ಅಂತೇಳಿ. ನೋಡಿ ಸರ್, ಈಗ ಒಂದು ಮನುಷ್ಯ ಅಂತದೆಲ್ಲ ಹೇಳ್ಬೇಕಾದ್ರೆ 4 ಜನ ಮುಂದೆ ಅವ ಹೇಳತ್ನ, ತಾನು ಸಂಭಾಯಿಸಂತ ಜಿಂಗಶಿತಿ ತೋರಿಸ್ಕೊಳ್ಬೇಕಾದ್ರೆ ಈ ತರ ಅವ ಹೇಳತ್ನ ಜನಗಳ ಮುಂದೆ ಹೇಳಿ. ಅಲ್ಲ, ಏನ್ ಹೇಳಿದ್ರು? ಅಲ್ಲಲ್ಲ, ಈಗ ನೀವು ಆರೋಪ ಮಾಡಿದ್ದಕ್ಕೆ ಏನಾದ್ರು ಸಾಕ್ಷಿ ಉಂಟಾ ಅಂತ? ಈಗ ಸುಮ್ಮನೆ ಆರೋಪ ಮಾಡಿದ್ರೆ ಒಬ್ಬ ಶಾಸಕರಲ್ವಾ? ಸಾಕ್ಷಿ ಇಲ್ಲ, ಆದ್ರೆ ಯಾವಾಗ ಹಂಗೆ ಹೇಳ್ತಾ ಉಳಿತಿದ್ದ ನನಗೆ. ನೀವೇನ್ ಕೆಲಸ ಮಾಡೋದು? ನಾ ಏನೂ ಇಲ್ಲ ಸರ್, ನಿಂಗೆ ಕೂಲಿ ಕೆಲಸ ಮಾಡ್ತಾ ಇದ್ದೆ. ಅಲ್ಲಿ ಇಲ್ಲಿ ಹಿಂಗೆ ಕೆಲಸ ಓಡಾಡಿ ಮಾಡ್ತಿದ್ದೆ. ಒಂದು ಸಣ್ಣ ಮನೆ ಕಟ್ತಾ ಇದ್ದೆ ಅಷ್ಟೇ, ಮತ್ತೇನಿಲ್ಲ ಸರ್ ಇದ್ರಲ್ಲಿ. ಸರ್, ಈಗ ಎಷ್ಟು ನನ್ನ ಮರೀದಿ ಮಾನ ಹೊರಗೆ ಆಗ್ತದೆ ಗೊತ್ತಾ ಇವಾಗ. MLA ಮನೆಗೆ ಕಳುತ್ತಲ್ಲ ಮಾಡಿ ಸಾಮಾನ್ಯ ಅಲ್ಲ ಅಂತ ಹೇಳ್ಕೊಂಡು ಇವನು ಒಂದ್ಸಲ ಮೆಟ್ತಕ್ಕ ಹೊಡೆದ್ರೆ ತಪ್ಪೇನಾಗ್ತದೆ? ಹೋಗ್ಲಿ ಜೈಲಿಗೆ, ಇಬ್ರು ಹೋಯ್ತು ಜೈಲಿಗೆ. ಈ ಮುಸುಡಿ ಮಗ MLA ನಿಂತ ನೀ ಕೆಲಸ ಮಾಡ್ತಾ ಇದ್ದಾನಲ್ಲ, ಮೆಟ್ತಕ್ಕ ಹೊಡಿಬೇಡ ಇವನಿಗೆ.
ಹೊಡ್ಕೊಂಡೆ ನಾಳೆಗೆ ಏನಾಗುತ್ತೆ ಹೋಗ್ಬೇಕು ಅಂತ ಕಾಣಿಸ್ತದೆ ಇವು ನನಗೆ. ಸುಮ್ಮನೆ ಆರೋಪ ಮಾಡೋಣಲ್ಲವ, ಕಂಪ್ಲೇಂಟ್ ಮಾಡೋಣಲ್ಲವ, ಕೊಡ್ಲಿಲ್ಲ ಅವ ಕಾನ್ ಕೊಟ್ಟಿಲ್ಲ ಹೇಳ್ತಿದ್ದಾನಂತೆ ಇವಾಗ. ಏನು ಬಿಂಗಲ್ ಶೆಟ್ಟಿ ಮೇಲೆ ನಾನು ಕಂಪ್ಲೇಂಟ್ ಕೊಟ್ಟಿರ್ಲಿಲ್ಲ, ಅವ ಒಂದು ಹೊತ್ತಿಗೆ ಅವ ಕೊಟ್ಟದ್ದು ಕಣಿ ಹೇಳ್ತಾವನಂತೆ. ಹೌದಾ ಅದು? ಇಲ್ಲ ಕಂಪ್ಲೇಂಟ್ ಆಗಿಲ್ಲಮ್ಮ, ಕಂಪ್ಲೇಂಟ್ ಇನ್ನೂ ಆಗಿಲ್ಲ. ಅದಕ್ಕೆ ನಿಮ್ಮ ಹತ್ರ ಕೇಳೋದು ಏನು ಘಟನೆ. ಆಮೇಲೆ ನೀವು ಈ ತರ ಆರೋಪ ಮಾಡಿದ್ರಿ, ಈಗ ಅದಕ್ಕೆ ಆರೋಪಕ್ಕೆ ಸಾಕ್ಷಿ ಬೇಕು. ಸುಮ್ಮನೆ ಆರೋಪ ಮಾಡಕ್ ಬರಲ್ಲ ಒಬ್ಬ ಎಮ್.ಎಲ್.ಎ ಮೇಲೆ. ಅಲ್ಲ ಎಮ್.ಎಲ್.ಎ ಅಂತ ಅಲ್ಲ ಸರ್, ಈ ಕಂಪ್ಲೇಂಟ್ ಆಗ್ಲಿಲ್ಲ ಅಂದ್ರೆ ಪೊಲೀಸ್ ಸ್ಟೇಷನ್ ಅಲ್ಲಿ ಯಾರು ಕರಿಬೇಕಿತ್ತು? ಸಾವಿತ್ರಿ PSI. ನಂದಂದ್ರೆ ಕಂಪ್ಲೇಂಟ್ ಆಗ್ಲಿಲ್ಲ ಸರ್ ಸ್ಟೇಷನ್ ಅಲ್ಲಿ ಕುಮಟಾದಲ್ಲಿ? ಇಲ್ಲ ಆಗಿಲ್ಲ. ಇದಕ್ಕೆ ಏನು ಪರಿಹಾರ ಏನ್ ಮಾಡ್ಬೇಕು ಈಗ ಅವನಿಗೆ? ಹಂಗಾದ್ರೆ ಕಂಪ್ಲೇಂಟ್ ಕೊಟ್ರೆ ನೀವು ಇದು ಮಾಡ್ಬೇಕು, ಬಟ್ ಕಂಪ್ಲೇಂಟ್ ಕೊಟ್ಟಿಲ್ಲ ಅಂತಂದ್ರೆ ಏನು ಮಾಡಕ್ ಬರಲ್ಲ, ಅಲ್ಲಿಗೆ ಬಿಡ್ಬೇಕು. ಅಲ್ಲಿ ನಾವು ಕೊಡ್ಬೋದಲ್ಲ, ಈಗ ನಾವು ಕಂಪ್ಲೇಂಟ್ ಕೊಡ್ಬೋದಲ್ಲ ಅವನ ಮೇಲೆ? ಕೊಡ್ಬೋದು, ಆ ಸಾಕ್ಷಿ ಇದ್ರೆ ಕೊಡ್ಬೋದು. ಸಾಕ್ಷಿ ಏನ್ ಕೊಡೋದು ನೀವು? ಒಂದು ಬರ್ಕೊತಾನಲ್ಲ ಹೇಳಿಕೆ, ಏನ್ ಬರ್ಕೊಟ್ಟಿದ್ದಾರೆ? ಅದ್ಯಾವ ಬರ್ಕೊತಾನೆ. ನಾನು ಯಾವಾಗ ನಮ್ಮನೆ ಭತ್ತ ಉಳಿತಿದ್ದು 8,000 ಕೊಟ್ಟಿದ್ದೆ, 5,000 ಕೊಟ್ಟಿದ್ದೆ, ನಾನು ಎಲ್ಲಿ ದುಡ್ಡು ಇರುತ್ತೆ ನೋಡ್ಕೊಂಡದೆ, ಅದು ಆಮೇಲೆ ನೋಡ್ಕೊಂಡು ಕದ್ಕೊಂಡು ಹೋಗದೆ ಆರೋಪ ಮಾಡೋಣಲ್ಲ ಸ್ಟೇಷನ್ ಅಲ್ಲಿ. ಅದು ತಕ್ಕಂತೆ ಇವಾಗ ನೋಡಿ. ಬಟ್ ಅಲ್ಲ, ಈಗ ಲೈಂಗಿಕ ದೌರ್ಜನ್ಯ ಆಗಿದೆ ಅಂತಂದ್ರೆ ಹೌದು ಒಪ್ಕೋಬಹುದು. ಬಟ್ ನೀವು ಆಗಿದೆ ಅನ್ನೋದಕ್ಕೆ ಏನಾದ್ರು ಬೇಕಲ್ವಾ? ಸುಮ್ಮನೆ ಆರೋಪ ಮಾಡಕ್ಕಾಗಲ್ಲ ಅಲ್ಲ. ಅಲ್ಲ, ಅವ ಹೇಳ್ತಿರೋದು ಹೌದಲ್ಲ, ಸುಳ್ಳು ಆರೋಪಲ್ಲ, ಸತ್ಯನೇ ಅಲ್ಲ ಇದು. ಸರಿ ಮೇಡಮ್, ಏನೋ ಇದ್ರೆ ನನಗೆ ಈ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ ಮೇಡಮ್.